ಅಲ್ಲ, ಆ ಪತ್ರ ಬಂದು ಆಗಲೇ ಎರಡು ದಿವಸ ಆಯ್ತು ಇವತ್ತಿಗೆ. ನಮ್ಮ ಅತ್ತೆ ಇನ್ನೂ ಆ ಗಂಡರಿಗೆ ಫೋನ್ ಮಾಡಿ ಏನೂ ಹೇಳ್ತಾನೆ ಇಲ್ವಲ್ಲ. ಮೊನ್ನೆ ಸಂಜೆ ಏನೋ ಬಂದಿದ್ದ ಅನ್ಸುತ್ತೆ ಪತ್ರ. ನಿನ್ನೆ ಆದ್ರೂ ಫೋನ್ ಮಾಡಿ ಹೇಳ್ತಾರೆ ಮದುವೆ ಬೇಡ ಅಂತನ ನಾನು ಅಂದ್ಕೊಂಡಿದ್ದೆ. ಆದರೆ ಇನ್ನೂ ಯಾಕೋ ಮೀನಾಮೇಷ ಎಣಿಸ್ತಾ ಇದ್ದಾರಲ್ಲ, ಯಾಕನ? ಏನಿರ್ಬೋದು? ಏನಾದರೂ ಆ ಅತ್ತೆಗೆ ಅನುಮಾನ ಬಂದೈತಾ? ಹೇ ಚೇ ಅನುಮಾನ ಬರೋಕ್ಕೆ ಅವ್ರೇನು ಅಷ್ಟು ಬುದ್ಧಿವಂತ, ಓದಿಲ್ಲ ಬರೆದಿಲ್ಲ. ಅಯ್ಯಮ್ಮಗೆ ಏನು ಗೊತ್ತಾಗುತ್ತೆ? ಅಥವಾ ಕಾವ್ಯ ತುಂಗ ಏನಾದರೂ ಸೇರ್ಕೊಂಡು ನಮ್ಮ ಅತ್ತೆ ತಲೆ ಕೆಡಿಸ್ತಾ ಇದ್ದಾರಾ? ಏನೋಪ್ಪ, ಆದಷ್ಟು ಬೇಗ ಆ ಸಂಪತ್ತವ್ರ ಮನೆಗೆ ಫೋನ್ ಮಾಡಿ ಹೇಳಿ ಅತ್ತೆ ಅಂತನ ಹೇಳ್ಬೇಕು. ಯಾಕೆ ಸುಮ್ಮನೆ ಇದ್ದೀರಾ ಅಂತನ ಈಗಲೇ ನಮ್ಮ ಅತ್ತೆನ ಕೇಳ್ತೀನಿ. ಅತ್ತೆ ಅತ್ತೆ, ನಮ್ಮ ಅತ್ತೆಗೆ ಈಗಲೇ ಫೋನ್ ಮಾಡಿಕೊಡ್ಬೇಕು. ಅತ್ತೆ ಫೋನ್ ಮಾಡ್ಕೊಡ್ತೀನಿ, ಅವಾಗ ಹೇಳ್ಬಿಡಿ ಮದುವೆ ಬೇಡ, ಕ್ಯಾನ್ಸಲ್ ಮಾಡ್ತೀವಿ, ನಮ್ಗೆ ಇಷ್ಟ ಇಲ್ಲ ಅಂತನ ಹೇಳ್ಬಿಡಿ ಅಂತನ ಫೋನ್ ಮಾಡಿಕೊಡ್ಬೇಕು. ಇರು ಅತ್ತೆ, ಜಲ್ದಿ ಬನ್ನಿ. ಏನೇ ರಮ್ಯಾ? ಅಲ್ಲ ಯಾಕತೆ ನೀವು ಯಾಕೋ ಸೈಲೆಂಟ್ ಆಗಿದ್ದೀರಲ್ಲ? ಏನ್ ನಮ್ಮ ಆಶನ್ನ ಆ ಮೋಸಗಾರನ್ ಕೊಟ್ಟು ಮದುವೆ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರೋ ಹೆಂಗೆ? ಯಾಕೆ ಹಿಂಗೆ ಹೇಳ್ತಾ ಇದ್ಯಾ? ಮತ್ತಿನ್ನೇನತ್ತೆ? ಅಲ್ಲ ಪತ್ರ ಬಂದು ಇವತ್ತಿಗೆ 3ನೇ ದಿವಸ. ಪತ್ರ ಬಂದ ತಕ್ಷಣ ಅವರಿಗೆ ಫೋನ್ ಮಾಡಿ ಆದ್ರೂ ಇಲ್ಲ ಹೋಗಿ ಆದ್ರೂ ಹೇಳಿ ಬರ್ತೀರಾ ಅಂತ ನಾನು ಅಂದ್ಕೊಂಡೆ. ಆದ್ರೆ ನೀವೇನು ಮಾಡ್ತಾನೆ ಇಲ್ವಲ್ಲ, ಯಾಕೋ ಸೈಲೆಂಟ್ ಆಗಿದ್ದೀರಾ? ಮದ್ವೆ ನಿಲ್ಲಿಸ್ಬೇಕು ಅಂತನ ಅವ್ರಿಗೆ ಫೋನ್ ಮಾಡಿ ಹೇಳ್ಬೇಕು ತಾನೆ? ಫೋನ್ ಮಾಡ್ಕೊಡ್ಲ ಈಗ್ಲೇನೆ ಆ ರಂಗಮ್ಮಗೆ? ಫೋನ್ ಮಾಡಿ ಹೇಳ್ಬಿಡ್ರಿ, ನಿಮ್ ಹುಡುಗ ನಮ್ಗೆ ಇಷ್ಟ ಇಲ್ಲ, ಇಂಥ ಮೋಸಗಾರಿಗೆ ನಮ್ಮ ಮಗಳನ್ನ ಕೊಡಲ್ಲ ಅಂತ ಹೇಳ್ಬಿಟ್ಟು ಫೋನ್ ಮಾಡಿ ಹೇಳಿ. ಈಗಲೇ ಫೋನ್ ಮಾಡ್ಕೊಡ್ತೀನಿ ಇರಿ. ಆಶಾ ಫೋನ್ ತರಗು. ಬೇಡ ಬೇಡ, ಅದಕ್ಕೆ ಈಗಲೇ ಏನು ಅವಸರ? ನಿಧಾನಕ್ಕೆ ಹೇಳೋಣ ಬಿಡು. ಒಂದೇ ಸಲ ಹೇಳಿದ್ರೆ ಗಾಬರಿ ಆಗ್ತಾರೆ ಅವರು. ಗಾಬರಿ ಆಗ್ತಾರ? ಗಾಬರಿ ಆದ್ರೆ ಆಗ್ಲಿ ಬಿಡಿ, ಗೊತ್ತಾಗ್ಲಿ ಅವ್ರ ಮಗನ ಬಂಡವಾಳ ಏನು ಅಂತನ. ನೀವೇನು ಅಲ್ಲ, ಅವ್ರಿಗೆ ಏನಾದ್ರೆ ನಿಮಗೇನಂತೆ? ನಿಮ್ಮ ಮಗಳ ಜೀವನ ಚೆನ್ನಾಗಿರ್ಬೇಕು ಅಂತನ ನಿಮಗೆ ಗೊತ್ತಿಲ್ವಾ? ನಿಮ್ಗೆ ಇಷ್ಟ ಇಲ್ವಾ ನಿಮ್ಮ ಮಗಳ ಜೀವನ ಚೆನ್ನಾಗಿರೋದು? ನೀವು ಸುಮ್ಮನಿದ್ದಂಗೆಲ್ಲ ಅವರು ಮದುವೆ ತಯಾರಿ ಮಾಡ್ಕೊಂತ ಇರ್ತಾರೆ, ಆಮೇಲೆ ಹತ್ರಕ್ಕೆ ಬಂದಾಗ ಹೇಳಕ್ಕಾಗುತ್ತಾ? ದೂರ ಇದ್ದಂಗೆನೆ ಈ ಮದುವೆನ ನಿಲ್ಲಿಸ್ಬಿಡ್ಬೇಕು. ಫೋನ್ ಮಾಡಿ ಹೇಳಿ. ಫೋನ್ ಮಾಡ್ತೀನಿ ಅಂದ್ರೆ ಬೇಡ ಅಂತಿದ್ದೀರಲ್ಲ ಅತ್ತೆ. ನಿಮ್ಗೆ ಹೇಳಕ್ಕೆ ಧೈರ್ಯ ಇಲ್ಲ ಅಂದ್ರೆ ನಾನೇ ಹೇಳ್ತೀನಿ ಬಿಡಿ, ನಿಮ್ ಪರವಾಗಿ. ನಮ್ಮ ಅತ್ತೆನೇ ಹೇಳಿದ್ದಾರೆ ಅಂತ ಹೇಳಿ ಲೌಡ್ ಸ್ಪೀಕರ್ ಆನ್ ಮಾಡಿ ನಾನೇ ಮೊದಲು ಹೇಳ್ತೀನಿ, ಆಮೇಲೆ ನೀವು ಮಾತಾಡೋರಂತೆ. ನಿಮ್ಗೆ ಅಷ್ಟು ಧೈರ್ಯ ಇಲ್ಲ ಅಂದ್ರೆ. ನನಗೆ ಆಶನ್ ಭವಿಷ್ಯನೇ ಮುಖ್ಯ. ಅವಳ ಜೀವನ ಈ ತರ ಹಾಳಾಗೋದಕ್ಕೆ ನನಗೆ ಇಷ್ಟ ಇಲ್ಲ. ನನಗೆ ಮೊದ್ಲಿಂದನೂ ಅನುಮಾನ ಇತ್ತು ಅವನ ಮೇಲೆ, ಇವನ್ ಸರಿ ಇಲ್ಲ ಅಂತಾನ. ಆದ್ರೆ ಏನ್ ಮಾಡೋದು, ನನ್ನ ಮಾತು ನೀವು ನಂಬಲಿಲ್ಲ. ಈಗ ನೋಡಿ ಅದು ನಿಜಾನೇ ಆಗೋಯ್ತು ಪತ್ರ ಬಂದು. ಆದ್ರೆ ನೀವು ನೋಡಿದ್ರೆ ಯಾಕೋ ಮೀನಾಮೇಷ ಎಣಿಸ್ತಾ ಇದ್ದೀರಾ ಮದ್ವೆ ನಿಲ್ಸೋದಕ್ಕೆ. ಯಾಕತ್ತೆ? ಬೇಗ ಹೇಳಿ. ನಾನು ಹೇಳ ಫೋನ್ ಮಾಡಿ ಈಗ ಅವ್ರಿಗೆ. ನೀವು ಪರ್ಮಿಷನ್ ಕೊಟ್ರೆ ನಾನು ಹೇಳ್ತೀನಿ. ನಾನು ನಿನ್ನೆ ದಿವಸ ಪತ್ರ ಬಂತಲ್ಲ ಅವತ್ತೇ ಫೋನ್ ಮಾಡಿ ಹೇಳೋಣ ಅನ್ಕೊಂಡೆ. ಆದ್ರೆ ನೀವೇನಂತೀರೋ ಅಂತ ಸುಮ್ಮನಾದೆ, ನಿಮಗೆ ಎದ್ರಕೊಂಡು. ಆಮೇಲೆ ನಾನೇ ಹೇಳೋದು, ಆಮೇಲೆ ನಾನು ಇನ್ನೇನೋ ಸುಳ್ಳು ಹೇಳಿದೀನಿ ಅಂತ ಅವ್ರು ತಿಳ್ಕೊಳ್ಳೋದು ಯಾಕೆ? ಬಿಡಿ, ನೀವೇ ಹೇಳಿದ್ರೆ ಅವ್ರಿಗೆ ಅರ್ಥ ಆಗುತ್ತೆ, ನಂಬ್ತಾರೆ ಅಂತ ನಾ ಸುಮ್ಮನಾದೆ. ನೀವ್ ಯಾಕೋ ಫೋನ್ ಮಾಡಿ ಹೇಳಂಗೆ ಕಾಣಿಸ್ತಾ ಇಲ್ಲ. ಈಗ ನಾನೇ ಹೇಳಿ. ನಿಮ್ ಪರ್ಮಿಷನ್ ಇದೆಯಾ ಹೇಳಕ್ಕೆ? ಬೇಡ ಕಣೆ, ಹೇಳೋದು ಬೇಡ. ಯಾಕಮ್ಮ, ಯಾಕೆ ಬೇಡ? ಈ ಮದ್ವೆ ಮಾಡ್ಬೇಕು ಅಂತ ಅನ್ಕೊಂಡಿದ್ಯಾ ಹೆಂಗೆ? ನನಗಂತೂ ಈ ಮದ್ವೆ ಇಷ್ಟ ಇಲ್ಲ. ಈ ಮದ್ವೆನ ಕ್ಯಾನ್ಸಲ್ ಮಾಡಿ ಮೊದಲು ಫೋನ್ ಮಾಡಿ ಹೇಳ್ರಿ, ಇಲ್ಲ ಹೋಗಿ ಆದ್ರೂ ಹೇಳಿ ಬರ್ರಿ. ಅಣ್ಣಂಗೆ ಹೇಳು, ಹೋಗಿ ಹೇಳಿ ಬರ್ಲಿ ಈ ಮದ್ವೆ ನಮ್ಗೆ ಇಷ್ಟ ಇಲ್ಲ ಅಂತನ. ಹೌದತ್ತೆ, ಆಶನ್ಗೆ ಇಷ್ಟ ಇಲ್ಲ ಅಂತದ್ರಲ್ಲಿ ನೀವೇನ್ ಮದ್ವೆ ಮಾಡ್ಬೇಕು ಅಂತ ಹೊರಟಿದ್ದೀರಲ್ಲ? ನಿಮ್ ಮದ್ವೆ ನಿಮ್ ಮಗಳ ಭವಿಷ್ಯ ಹಾಳಾಗ್ತಿದ್ರು ಸುಮ್ಮನೆ ಇದ್ದೀರಲ್ಲ ಅತ್ತೆ? ಇಷ್ಟೊಂದು ಅಲ್ಲ, ಮಗಳ ಬಗ್ಗೆ ಅಷ್ಟು ಇಷ್ಟು ಎಲ್ಲ ಕನಸು ಕಾಣ್ತಾ ಇದ್ರಿ. ಈಗ ನೋಡಿದ್ರೆ ಈ ಮದ್ವೆಯಿಂದನ ನಿಮ್ ಮಗಳ ಜೀವನ ಹಾಳಾಗುತ್ತೆ ಅಂತ ಗೊತ್ತಿದ್ರು ಬೇಡ ಅಂತ ಹೇಳ್ತಾ ಇದ್ರಲ್ಲ, ಯಾಕೆ ಅಂತ? ಅದು ಯಾಕೆ ಅಂತ ನಾವ್ ಹೇಳ್ತೀವಿ ರಮ್ಯಾ, ಸ್ವಲ್ಪ ಹೊತ್ತು ಕಾಯಿ, ನಾವ್ ಬಂದ್ವಿ. ಯಾರದು? ಯಾರ ನಿಂತ್ಕೊಂಡು ಮಾತಾಡ್ತಾ ಇರೋದು? ಬರೀ ಒಳಿಕೆ ಏನ್ ಹಂಗ್ ಮಾತಾಡ್ತಾ ಇದ್ದೀರಲ್ಲ, ಕದ್ದು ಮುಚ್ಚಿ ಕೇಳಿಸ್ಕೊಂಡು? ನೀನಾ? ಏನೇ ಕದ್ದು ಕೇಳಿಸ್ಕೊಂಡು ಏನೋ ಮಾತಾಡ್ತಾ ಇದ್ದೆ? ಯಾಕೆ ಕದ್ದು ಕೇಳಿಸ್ಕೊಂತ ಇದ್ಯಾ ನಮ್ಮ ಮನೆ ವಿಷಯನ? ನಿಂಗೇನ್ ಮಾಡಕ್ ಕೆಲ್ಸ ಇಲ್ವಾ? ನಮ್ಮ ಮನೆ ಸಂಸಾರದ ವಿಷಯ ನಾವೇನೋ ಮಾತಾಡ್ಕೊಂತೀವಿ, ನೀನ್ ಯಾಕೆ ಬಂದೆ ಇಲ್ಲಿಗೆ? ಗೊತ್ತು ಇಲ್ವಾ ನಿನ್ಗೆ ಬರಕ್ಕೆ? ನಾನೇನು ಕದ್ದು ಕೇಳಿಸ್ಕೊಂತ ಇಲ್ಲ, ಡೈರೆಕ್ಟ್ ಆಗಿ ಸೀದಾ ಬರ್ತಾ ಇದ್ದೀನಿ. ಯಾಕೆ? ನಾವು ನಮ್ಮ ಮನೆ ಸಂಸಾರದ ವಿಷಯ ಏನೋ ಮಾತಾಡ್ತಾ ಇದೀವಿ, ಹೋಗು ಇಲ್ಲಿಂದ. ನಾನು ಹೋಗಕ್ ಬಂದಿಲ್ಲ, ನಿಮ್ ಮನೆ ಸಮಸ್ಯೆನ ಬಗೆಹರ್ಸಕ್ ಬಂದಿದ್ದೀನಿ. ನಿಮ್ ಅತ್ತೆನೇ ಕೇಳು. ನಮ್ಮ ಅತ್ತೆನ ಕೇಳೋದು ನಮ್ ಸಮಸ್ಯೆ ಬಗ್ಗೆ ನಿನ್ಗೇನೆ ಗೊತ್ತು? ನನಗೂ ಗೊತ್ತು ಆಶಾಗೆ ಪತ್ರ ಬಂದಿರೋದು, ಅದರಿಂದ ಈ ಮದ್ವೆ ನಿಲ್ಲಿಸ್ಬೇಕು ಅಂತ ನೀವೆಲ್ಲ ಯೋಚನೆ ಮಾಡ್ತಾ ಇರೋದು, ಅದೆಲ್ಲ ನನಗೆ ಗೊತ್ತು. ಆದ್ರೆ ಈ ಮದ್ವೆ ನಿಲ್ಸೋ ಅಂತ ಅವಶ್ಯಕತೆ ಇಲ್ಲ. ಯಾಕೆ? ನಮ್ಮ ಆಶನ್ ಜೀವನ ಆಗ ಅವ್ನು ಮೋಸಗಾರನ ಜೊತೆ ಮದ್ವೆ ಆಗಿ ಹಾಳಾಗಿ ಹೋಗ್ಲಿ ಅಂತ ನಿನ್ನಾಸೆ?
ನೀನೇನ ನಮ್ಮ ಅತ್ತೆಗೆ ಇಲ್ಲದ್ದೆಲ್ಲ ಹೇಳ್ಕೊಟ್ಟಿರೋದು ಮದ್ವೆ ನಿಲ್ಲಿಸ್ಬೇಡ್ರಿ ಮದ್ವೆ ಮಾಡಿ ಅಂತಾನ. ನೋಡ್ದೇನೆ ಆಶಾ ಇವಳ ಹೆಂಗಿದಾಳೆ, ನಿನ್ನ ಹಾಳಾಗ್ಲಿ ಅಂತ ಹೇಳಿ ಅವನಿಗೆ ಕೊಟ್ಟು ಮದ್ವೆ ಮಾಡು ಅಂತ ನಿಮ್ಮ ಅಮ್ಮ ಹೇಳ್ಕೊಟ್ಟವಳು ಇವಳು. ಈ ಕಾವ್ಯಕ್ಕೆ ಏನಿದು ನೀವು ಈ ತರನ? ಅಯ್ಯೋ ಆಶಾ, ನಾನ್ಯಾಕೆ ಹಂಗೆಲ್ಲ ಯೋಚನೆ ಮಾಡ್ಲಿ ಹೇಳು. ಅದಕ್ಕಲ್ಲ ಆ ಪತ್ರ ಬರ್ದಿರೋದು ನಿಜವಾಗ್ಲೂ ಮೋಸ ಆಗಿರೋ ಹುಡುಗಿ ಅಲ್ಲ. ಮತ್ತೆ ಇನ್ಯಾರು ಯಾರು ಅಂತ ಹೇಳೆ ಕಾವ್ಯ, ಗೊತ್ತಾಯ್ತಾ ಯಾರು ಅಂತನ? ಏನೇ ಹಿಂಗೆ ಹೇಳ್ತಾ ಇದ್ಯಾ? ಮೋಸ ಆಗಿರೋ ಹುಡುಗಿ ಅಲ್ಲ ಅಂದ್ರೆ ಮತ್ತೆ ಇನ್ಯಾರು ಬರ್ದಿರೋದು? ಯಾರು ಅಂತನ ಕರಿತೀನಿ ಇರು, ಬರ್ದಿರೋರೆ ಬರ್ತಾರೆ. ತುಂಗ ಬನ್ನಿ ಒಳಗಡೆ. ಸರೋಜಕ್ಕ, ಯಾಕಕ್ಕ ಇಲ್ಲಿಗೆ ಬಂದಿದ್ಯಾ? ಏನಾಯ್ತು? ಇವ್ರನ್ನ ಯಾಕೆ ಕರ್ಕೊಂಡ್ ಬಂದಿದ್ಯಾ ಕಾವ್ಯ? ಸರೋಜಕ್ಕ, ನಿಮ್ಮಮ್ಮ ಬೈಲಿಲ್ವಾ ಇಲ್ಲಿಗೆ ಹೋಗೋದಕ್ಕೆ? ಇಲ್ಲಿಗೆ ಬರಬೇಡ ಅಂತ ಹೇಳಿಲ್ವಾ? ಏ ರಮ್ಯಾ, ಸುಮ್ಮನೆ ಇರು. ಈಗ ಗೊತ್ತಾಗುತ್ತೆ ಯಾರು ಪತ್ರ ಬರ್ದಿದ್ದಾರೆ ಅಂತನ. ಹೇಳಿ ಕಾವ್ಯ, ಯಾರೇ ಬರ್ದಿರೋದು? ನಿಮ್ಮ ಮಗಳು ಆಶಾಗೆ ಬರ್ದಿರೋ ಪತ್ರ ಯಾವ ಮೋಸ ಆಗಿರೋ ಹುಡುಗಿ ಅಲ್ಲ. ಬರ್ದಿರೋದು ಈ ಸರೋಜಕ್ಕನೇ ಪತ್ರ ಬರ್ದಿರೋದು. ಏನು ಈ ಸರೋಜಕ್ಕನ? ಏನ್ ಸರೋಜಕ್ಕ ನೀನ್ ಬರ್ದಿರೋದ ಪತ್ರ? ಅಯ್ಯೋ ಏನಿದು ನಂಬಕ್ಕೆ ಆಗ್ತಾ ಇಲ್ವಲ್ಲ. ಅಲ್ಲ ನಿನಗೆ ನಿನ್ ತಂಗಿ ಮೇಲೆ ಯಾಕೆ ದ್ವೇಷ? ಆಶನ್ ಕಂಡ್ರೆ ನಿನ್ಗೂ ಇಷ್ಟ ತಾನೆ? ನೀವ್ಯಾಕೆ ಈ ಮದ್ವೆ ನಿಲ್ಸಕ್ ಪ್ರಯತ್ನ ಮಾಡ್ತೀರಾ? ಏನು ಈ ಕಾವ್ಯ ಏನು ಹೇಳ್ತಾ ಇದೆಯಾ ಕಾವ್ಯ? ಸರೋಜಕ್ಕ ಹೇಳಿ, ನೀವು ಬರ್ದಿರೋದ ನಿಜವಾಗ್ಲೂ? ಸರೋಜಾ, ನನ್ಗೆ ನೀನ್ ಬೇರೆ ಅಲ್ಲ, ನಮ್ಮ ಆಶಾ ಬೇರೆ ಅಲ್ಲ, ನೀನು ಮಗಳಿದ್ದಂಗೆನೆ. ಹೇಳು, ಈ ಪತ್ರನ ನೀನ್ ಬರ್ದ್ಯಾ? ಯಾಕೆ ಬರ್ದೆ? ನಿನ್ಗೆ ಯಾರು ಹೇಳ್ಕೊಟ್ರು? ನಮ್ಮ ಆಶನ್ ಮೇಲೆ ನಿನ್ಗೆ ಯಾಕೆ ಸಿಟ್ಟು? ಮದ್ವೆ ನಿಲ್ಲಿಸ್ಬೇಕು ಅಂತ ಯಾಕೆ ನೀನು ಅನ್ಕೊಂಡೆ? ಏನಕ್ಕೆ ಅಂತನ ಹೇಳ್ಬಿಡು. ನಿಮ್ಮಮ್ಮ ಅಂತೂ ನಮ್ಮನ್ ಕಂಡ್ರೆ ಆಗಲ್ಲ, ನಿನಗೂ ಆಗಲ್ವಾ? ಹೇಳು. ನೀನು ಮದ್ವೆ ಮಾಡ್ಕೊಂಡು ಹೋಗಿರೋ ಹೆಣ್ಣು, ತವ್ರ ಮನೆ ಬಗ್ಗೆ ಹಿಂಗೆಲ್ಲನ ದ್ವೇಷ ಇಟ್ಕೋಬಾರ್ದಮ್ಮ. ಒಳ್ಳೆ ರೀತಿಲಿ ಯೋಚನೆ ಮಾಡ್ಬೇಕು. ನಿಮ್ಮ ಅಮ್ಮಗಂತೂ ಬುದ್ಧಿ ಇಲ್ಲ ಅಂದ್ರೆ ನಿನಗೂ ಬುದ್ಧಿ ಇಲ್ವಾ? ಯಾಕೆ ಈ ತರ ಮಾಡ್ದೆ? ದೊಡ್ಡಮ್ಮ, ನನ್ನ ಕ್ಷಮಿಸ್ಬಿಡು. ಏನೋ ನನಗೆ ಗೊತ್ತಿಲ್ಲದೆ ಈ ತಪ್ಪು ಆಗೋಯ್ತು. ನಾನೇ ಪತ್ರ ಬರೆದಿದ್ದು. ಅದು ಯಾಕೆ ಅಂದರೆ ಆಶನ್ ಮದುವೆ ನಿಲ್ಲಿಸ್ಬೇಕು ಅಂತನ ಈ ರಮ್ಯಾನೇ ಬಂದು ನನ್ನ ಹತ್ರ ಪತ್ರ ಬರ್ಸಿದ್ದು. ಮೊದಲು ಏನಕ್ಕೆ ಅಂತ ಕೇಳಿದಾಗ ಹೇಳಿಲ್ಲ. ಆಮೇಲೆ ಪತ್ರ ಎಲ್ಲ ಬರೆದು ಕೈ ಕೊಟ್ಮೇಲೆ ಏನಕ್ಕೆ ಅಂತ ಕೇಳ್ದಕ್ಕೆ ಹಿಂಗೆ ಅಂತನ ಹೇಳಿದ್ಲವಳು. ಅದಕ್ಕೆ ಬಿಡು ಹೋಗ್ಲಿ ಅಂತ ಸುಮ್ಮನಾದೆ ನಾನು. ನನಗೇನು, ನನಗೂ ನಮ್ಮ ಮನೆಗೂ ನಿಮ್ಮ ಮನೆಗೂ ಆಗಲ್ವಲ್ಲ, ಇದರಿಂದ ನನಗೇನು ತೊಂದರೆ, ಬಿಡು ಹೆಂಗಾದ್ರೂ ಮಾಡ್ಕೊಳ್ಳಿ ಅಂತನ ಸುಮ್ಮನಾದೆ. ಅದು ಅಲ್ಲದೆ ನಮ್ಮ ಅಮ್ಮನಿಗೆ ಬೇರೆ ನೀವು ಯಾವಾಗಲೂ ಬೈದು ಕಳಿಸಿದ್ರಂತೆ. ಮೊನ್ನೆ ಬೇರೆ ಎಲ್ಲನ ಏನೋ ಅದೇನೋ ಶಾಸ್ತ್ರ ಅದು ಇದು ಅಂತ ಹೇಳಿದೆ ಅಂತ, ಅದಕ್ಕೆ ನನಗೂ ನಿಮ್ಮ ಮೇಲೆ ಸಿಟ್ಟಿತ್ತು. ಅದಕ್ಕೆ ಬಿಡು ಹೋಗ್ಲಿ ಅಂತನ ಸುಮ್ಮನಾದೆ ನಾನು. ನನಗೆ ಈ ಪತ್ರ ಬರೆಯಕ್ಕೆ ಕೇಳಿದ್ದೆ ಈ ರಮ್ಯಾ, ನಿನ್ ಸೊಸೆ. ಏನಿ ರಮ್ಯಾ, ಇಂಥ ಕೆಲಸ ಮಾಡಕ್ಕೆ ನಾಚಿಕೆ ಆಗಲ್ವಾ ನಿನಗೆ? ಅಲ್ಲ, ಇನ್ನು ಎಷ್ಟು ಅಂತನ ಬಯಸ್ಕೊಂತೀಯ? ಇಷ್ಟೆಲ್ಲ ಬಯಸ್ಕೊಂಡ್ರು ನಿನ್ನ ಮದ್ವೆ ನಿಲ್ಲಿಸ್ಬೇಕು, ಕ್ಯಾನ್ಸಲ್ ಮಾಡಿಸ್ಬೇಕು ಅನ್ನೋ ಬುದ್ಧಿ ಹೋಗೇ ಇಲ್ವಾ? ಯಾಕೆ ಈ ತರ ದುರ್ಬುದ್ಧಿ ನಿನಗೆ? ಆಶನ್ ಮದುವೆ ಆಗೋದ್ರಿಂದ ನಿನಗೇನು ಪ್ರಾಬ್ಲಮ್ಮು? ಮಾತಾಡು. ಓ, ಇದಕ್ಕೆನಾ ಫೋನ್ ಮಾಡಿ ಅತ್ತೆ ಅಂತನ ಪದೇ ಹೇಳ್ತಿದ್ದು? ಮದ್ವೆ ನಿಲ್ಸಕ್ಕೆ ಹೇಳಿ ಅಂತನ. ನಾಚಿಕೆ ಆಗಲ್ವೇನಿ ಇಂಥ ಕೆಲಸ ಮಾಡಕ್ಕೆ ರಮ್ಯಾ? ಅಲ್ಲ, ಎಷ್ಟು ಸರಿ ಅಂತಾನೆ ಉಗಿಸ್ಕೊಂತೀಯ ನೀನು? ನನಗೂ ಹೋಗ್ತು ಸಾಕಾಗೈತಮ್ಮ ನಿನ್ನಿಂದನ. ನಮ್ಮ ಮನೆಗೆ ಆಗಿರೋದೇ ಸಾಕು. ಇಲ್ಲಿಗೇನೆ ನನ್ನ ಮಗ ಬರ್ಲಿ, ನಿನಗೈತೆ ಸರಿಯಾಗಿ. ಅಯ್ಯೋ ಅತ್ತೆ, ನಾನು ಏನು ಹೇಳಿಲ್ಲ. ಈ ಸರೋಜಕ್ಕೆ ಏನೋ ಸುಳ್ಳು ಹೇಳ್ತಾ ಇದಾರೆ. ನಾನು ಯಾಕೆ ಆತರ ಹೇಳಿ? ನನಗೆ ಆಶನ್ ಮದುವೆ ಆಗೋದ್ರಿಂದ ಏನು ಇದಿಲ್ಲ. ಸುಮ್ಮನೆ ಈ ಕಾವ್ಯ ತುಂಗ ಏನೇನೋ ಹೇಳಿ ತಲೆ ಕೆಡಿಸಿ ಹಿಂಗೆಲ್ಲ ಮಾಡ್ತಾ ಇದಾರೆ, ನಾನು ಸಿಗಾಕ್ಸ್ಬೇಕು ಅಂತನ. ಅವ್ರ ಮಾತು ಕೇಳ್ಕೊಂಡು ಈ ಸರೋಜಕ್ಕ ಸುಳ್ಳು ಹೇಳ್ತಾ ಇದಾರೆ ಅನ್ಸುತ್ತೆ. ನಾನಂತೂ ಹೇಳಿಲ್ಲ ಈ ಪತ್ರ ಬರೆಯಕ್ಕೆ. ಏಯ್ ಮುಚ್ಚೆ ಬಾಯಿ, ಸಾಕು. ಅವಳು ಬರ್ದಿರೋದು, ಈ ಪತ್ರ ಬಂದಿರೋದು ನಿಮ್ಮ ಸರೋಜಕ್ಕ ಇದಳಲ್ಲ. ಈ ಸರೋಜನ್ ಕೈ ಬರವಣಿಗೆ ಎರಡು ಒಂದೇ ಅಂತನ ಕಾವ್ಯ ಕಂಡಿಡ್ದು ನನಗೆ ನೆನ್ನೆನೆ ಹೇಳಿದ್ಲು. ನಿಮ್ಮ ಮದ್ವೆ ನಿಲ್ಲಿಸ್ಬೇಡ್ರಿ, ಅವರು ಪತ್ರ ಬರ್ದಿರೋರು ಯಾರೋನ ಬೇಕು ಅಂತ ಮದ್ವೆ ಹಾಳು ಮಾಡಕ್ ಬರ್ತಿದ್ದಾರೆ ಅಂತನ ನೆನ್ನೆಸ್ಲಿ ಹೇಳಿದ್ಲು. ಅದಕ್ಕೆ ನಾನು ಮದ್ವೆ ನಿಲ್ಲಿಸೋದ್ ಬೇಡ ಅಂತನ ಹೇಳಿದ್ದು ನಿನ್ನ ಹತ್ರ. ಈಗ ಗೊತ್ತಾಯ್ತಾ? ಮನಿಯಾಳಿ. ಇನ್ನಂತಳು ನಮ್ಮ ಮನೆಯಾಗೆ ಇರಕ್ಕೆ ಲಾಯಕ್ಕಲ್ಲ. ಈಗಲೇನೆ ನಿನ್ ಲಗೇಜ್ ಎಲ್ಲ ಎತ್ಕೊಂಡು ರೈಟ್ ಹೇಳು, ನಿಂತವ್ರ ಮನೆಗೆ ನೀನು ಹೊರಡ್ತಾ ಇರು. ಎಷ್ಟು ಅಂತ ಇಂಥ ಅನ್ಯಾಯ ಮಾಡ್ತೀಯ ನಿನ್ ಮನೆಗೆ ನೀನು? ಈ ಕಾವ್ಯನೇ ಎಷ್ಟು ಪರವಾಗಿಲ್ವಲ್ಲೇ? ಆ ಮನೆ ಸೊಸೆ ಆದ್ರೂ ನಮಗೆ ಏನೇ ತೊಂದರೆ ಆದ್ರೂ ಬಂದು ಅವಳಿಗೆ ಗೊತ್ತಿರೋದವಳು ಹೇಳ್ತಾಳೆ. ಆದ್ರೆ ನೀನು ನಮ್ಮ ಮನೆಗೆ ನೀನೇ ಇದು ಏನಂತಾರಪ್ಪ, ದ್ರೋಹ ಬಗೆತಿಯಲ್ಲಿ. ನಾಚಿಕೆ ಆಗಲ್ವೇನೆ ನಿನ್ಗೆ? ಎಷ್ಟು ಅಂತ ನಿನಗೆ ಬುದ್ಧಿ ಹೇಳಿ ಇಟ್ಕೊಳ್ಳೋದು? ನಮಗೂ ಸಾಕಾಗೋಯ್ತು ನಿನಗೆ ಬುದ್ಧಿ ಹೇಳಿ. ಇನ್ಮೇಲಂತೂ ನೀನು ಇಲ್ಲಿರ್ಬೇಡ. ತೊಲಗು ಇಲ್ಲಿಂದ, ನಮ್ಮ ಮನೆ ಬಿಟ್ಟು ಮೊದಲು ತೊಲಗು.